ಕ್ರಿಶ್ಚಿಯನ್ರು ಅದು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಕ್ಲಾರಿಟಿ ಇದೆ. ಯಾವ ವರ್ಗಕ್ಕೆ ನೀವು ಅನ್ಯಾಯ ಮಾಡಬೇಕು ಆ ವರ್ಗಕ್ಕೋಸ್ಕರವಾಗಿ ಇಂಥ ಪಾಪದ ಕೆಲಸ ಮಾಡ್ತಾರೆ. ಅಲ್ಲ, ಲಿಸ್ಟ್ ಅಲ್ಲಿ ಇದೆಯಾ, ಅದು ಪಟ್ಟಿಯಲ್ಲಿ ಇನ್ನೂ ಇದೆಯಾ? ನೋಡಿದಪ್ಪ, ಎಲ್ಲ ಇದೆ ಕಣ್ರಿ. ಯಾವುದು ಪಾಪ ಅವ್ರಿಗೆ ಗೊತ್ತಿಲ್ರಿ, ಅಧಿಕಾರಿಗಳಿಗೆ ಗೊತ್ತಿಲ್ರಿ ಪಾಪ. ಇಷ್ಟೊಂದು ಯಾರು ಅವ್ನು ಯಾವ ಡೈರೆಕ್ಟರ್, ಅವ್ನು ಯಾವನಿದು, ಯಾರ ಕತೆ ಇದು, ಯಾರಾದ್ರೂ ಊಟ ಅವ್ರಿಗೆ ಕರೆದ್ಬಿಟ್ಟು ಕೇಳಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಹೆಂಡತಿ ಕೈಲಿ ಇವೆಲ್ಲ ಮಾಹಿತಿ ತಗೊಬ್ರಿ. ಇಲ್ಲ ಆತನ್ನೇ ಕೂರಿಸ್ಬಿಟ್ಟು ಈ ಪ್ರಶ್ನೆಗಳು ಕೇಳಿ ಆತನ ಕೊಡಕ್ಕಾಗ್ತದೆ ನೋಡಿ. ನಾನು ಇವತ್ತು ನೋಡಿದ್ದು ಹಾಗಿರೋದ್ರಿಂದ ಇಂಥ ಒಂದು ಕೆಲಸಗಳು ಒಂದು ರಾಜ್ಯ ಸರ್ಕಾರ, ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ, ನಾಗರಿಕ ಸರ್ಕಾರ, ಒಂದು ಸಿದ್ದರಾಮಯ್ಯನವರಂತ ಮುಖ್ಯಮಂತ್ರಿಗಳು ಯಾರಿಗೋಸ್ಕರ ಇದು ಮಾಡ್ತಾ ಇದ್ದೀರೋ ಇದು ನಿಮ್ಗೆ ಒಳ್ಳೇದಾಗೋದಿಲ್ಲ. ತಾಂತ್ರಿಕ ಏನಾದ್ರು ಮಾಡಿ ಇದನ್ನು ಸರಳೀಕರಣ ಮಾಡಿ. ಸರಳೀಕರಣ ಮಾಡಿದ್ರೆ ಇದು ಆಗೋದು ಇಲ್ಲ. ಇದರಿಂದ ನೀವು ಯಾವ ಉದ್ದೇಶ ಇದೆಯೋ ಅದನ್ನು ನೀವು ಈಡೇರಿಸ್ಕೋಬೋದೇ ವಿನ ಮತ್ತೊಂದು ಸರ್ಕಾರ ಬಂದಾಗ ಆ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಿಮಗೂ ಯೋಚನೆ ಇರಲಿ. ಇಂಥ ಪಾಪದ ಕೆಲಸ ಮಾಡ್ತಾ ಇದ್ದೀರಿ, ಇದನ್ನು ತಕ್ಷಣ ನಿಲ್ಲಿಸಿ ಪರ್ಯಾಯವಾಗಿ ಒಂದು ತಾಂತ್ರಿಕ ಸಮಿತಿಯನ್ನು ಮಾಡಿ ಅದ್ರ ಮೇಲೆ ನೀವು ಜಾತಿ ಗಣತಿನೇ ಮಾಡ್ತಾ ಇರೋದು, ಬೇರೆ ಏನು ಮಾಡ್ತಾ ಇಲ್ಲ. ನೀವೇನು ಮಾಡ್ತೀರಿ, ಆರ್ಥಿಕವಾಗಿ ಹಿಂದುಳಿದವರು ಏನು ಬೇಕು, ನಿಮ್ಗೆ ಹಿಂದುಳಿದು ಬೇಕಾಗಿರೋದು ಅವನ್ಯಾವ ಜಾತಿ, ಇವನ್ಯಾವ ಜಾತಿ, ಆ ಜಾತಿ, ಈ ಜಾತಿ ಅಥವಾ ಪ್ರಬಲವಾದ ಜಾತಿಗಳನ್ನ ಬಲಿ ಹಾಕೋದಕ್ಕೋಸ್ಕರವಾಗಿ ಇಂಥ ಎಲ್ಲ ಕಿಚಿಡಿ ಕೆಲಸ ಮಾಡ್ತೀರಿ. ಅಳಿಯಲ್ಲ ಮಗಳು ಗಂಡ ಅನ್ನೋ ಕೆಲಸ ಮಾಡ್ತಿರಲ್ಲ, ಇದು ಒಳ್ಳೇದಲ್ಲ. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.